ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇವತ್ತಿನಿಂದ ನನ್ನ ಡೈಲಿ ಲಾಗ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಅದೇ ಹೇಳಿದ್ನಲ್ಲ, ದೇವರಿಗೆಲ್ಲ ಹೋಗಿ ಬಂದಮೇಲೆ ಇನ್ನು ಮನೆ ಹತ್ರ ಮನೆಗೆ ಬಂದಿದ್ವಿ. ಇನ್ನು ನಾನು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಬೇಕಲ್ವ. ಎಷ್ಟು ದಿನ ಹೋದ್ರೂ ನಮ್ಮನೆ ನಮಗೆ ಚಂದನೇ ಅಲ್ವ. ಹಾಗಾಗಿ ಊರಿಗೆ ಹೋಗೋದನ್ನ ಅಕ್ಕಿ ನೆನಾಕ್ಬಿಟ್ಟಿದ್ದೆ. ಅಂದರೆ ಪ್ರಿಯಾಂಶಿ ಆರಾಮಿದ್ದಿಲ್ಲಲ್ವ, ಒಮ್ಮೆದೊಮ್ಮೆಲೆ ನೈಟ್ ಊರಿಗೆ ಹೋಗ್ತೀವಿ ಎಂಬ ಗೊತ್ತಿದ್ದಿಲ್ಲ. ಅಕ್ಕಿ ನೆನಾಕ್ಬಿಟ್ಟಿದ್ದೆ ನೈಟ್ ಮಾಡೋಕ್ಕಂತಂದೇಳಿ. ಹಾಗಾಗಿ ಇಟ್ಟು ಹಾಗೇ ಅಂದರೆ ಅಕ್ಕಿ ನೆನಾಕ್ಬಿಟ್ಟಿದ್ದೆ. ನಾನು ಹಾಗೇ ಇಟ್ಟು ಹೋಗಿಬಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟಿದ್ದು ಚೆನ್ನಾಗಿರ್ತಿತ್ತೇನೋ ಅಂದರೆ ಹೊರಗಡೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಅಕ್ಕಿ ಒಂಥರ ಸ್ವಲ್ಪ ಸ್ಮೆಲ್ ಬಂದಂಗೆ ಬಂದಿದ್ವಿ. ಇವಾಗ ಅಕ್ಕಿ ಅಂತ ಚೆಲ್ಲಕ್ಕಾಗಲ್ಲಲ್ವ. ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡಿದಾಗ ನೈಟ್ ಬನ್ನಿ ಅಲ್ವಾ, ಬಂದ ತಕ್ಷಣ ಅದಕ್ಕೊಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೆ. ಉದ್ದಿನಬೇಳೆ ಹಾಕಿ ಬೆಳಿಗ್ಗೆಗೆ ಸ್ವಲ್ಪ ದೋಸೆಗೆ ನಾಷ್ಟಕ್ಕಾಗುತ್ತೆ ಅಂತಂದೇಳಿ ಹಾಕಿದ್ದೆ. ಇನ್ನು ಅದೇ ಸ್ವಲ್ಪ ಇತ್ತು, ಒಂದೇ ಆಗುತ್ತಿತ್ತು. ಸ್ವಲ್ಪ ನಾನು ಈ ಥರ ಅಕ್ಕಿ ಏನಾದರೂ ನೆನೆಕೊಂಡಾಗ ಒಂದು ಸ್ವಲ್ಪ 2 ದಿವಸ ಹಂಗೆ ಮಾಡ್ಕೊತೀನಿ. ಬಟ್ ಸ್ವಲ್ಪ ರಾತ್ರಿ ಪೂರ್ತಿ ಅನ್ನಕ್ಕೆ ನೆನೆಕ್ಕಿದ್ದೆ. ಇನ್ನು ಅದೇ ಇತ್ತಲ್ವ, ಹಾಗಾಗಿ ದೋಸೆ ಹಾಕೋಣ ಅಂತ ಇದು ಮಾಡಿದೆ. ಇನ್ನು ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ. ಇನ್ನು ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ ಗೈಸ್. ನಾನು ಏನೋ ಮಾಡಬೇಕಂತೇಳಿ ಎಲ್ಲ ನೆನೆಸಿಟ್ಟೋಗಿದ್ದೆ ಆವತ್ತು. ಎಲ್ಲ ಹಂಗೆ ಇದ್ಬಿಟ್ಟಿತ್ತು. ಬಟ್ ಏನು ವೇಸ್ಟ್ ಆಗಿಲ್ಲ, ಇದಕ್ಕೆ ಬರುತ್ತೆ, ಆಲೂಗಡ್ಡೆ ಪಲ್ಯಕ್ಕೆ ಬರುತ್ತೆ ಅಂತಂದೇಳಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿ ಬೆನ್ಸ್ಕೊಂಡಾದ್ಮೇಲೆ ಈರುಳ್ಳಿ ಬೆನ್ಸ್ಕೊಂಡು ಇನ್ನು ಬಟಾಣಿ ಎಲ್ಲ ಅದೇ ನಾವೆಲ್ಲ ನೆನೆಸಿಟ್ಟಿದ್ದೆ. ನನ್ನ 2 ಡೇಸ್ಲಿಂದ ಅದಕ್ಕೂ ಏನೋ ಮಾಡ್ಬೇಕಂತ ಹಾಕಿರ್ತೀನಿ. ಹಂಗೆ ಇತ್ತು, ಅದೆಲ್ಲ ಇದರಲ್ಲಿ ಹಾಕಿ ಸಿಂಪಲ್ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡ್ಕೊಂಬಿಟ್ಟಿದ್ದೆ. ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ. ಇನ್ನು ಪ್ರಿಯಾಂಶಿಂದ ಹೆಲ್ತ್ ಸ್ವಲ್ಪ ಓಕೆ ಆಗ್ತಿದೆ ಗೈಸ್. ಬೇಗ ಆರಾಮಾಗಲಿ ಅವನು ಅಂತಂದು ಕೇಳ್ಕೊತೀನಿ. ಅವನಿಗೆ ಒಂದು ಸ್ವಲ್ಪ ಏನೂ ನಿದ್ದೆ ಸರಿಗೆ ಆಗ್ತಿಲ್ಲ, ನೈಟನ್ನು ಸರಿ ಮಲಗ್ತಿರಲ್ಲ ಗೈಸ್. ಅವನಿಗೆ ನಿದ್ದೆ ಸರಿ ನಮಗೂ ಆಗ್ತಿಲ್ಲ. ಯಾಕಂದರೆ ಅವ್ನು ಎದ್ದಾಗೆಲ್ಲ ಏನಾಯಿತು ಅಂತ ಎದ್ದಿರೋದಾಗ್ಬಿಟ್ಟಿದೆ. ನಿದ್ದೆ ನಮಗೂ ಸರಿ ಆಗ್ತಿಲ್ಲ. ಇನ್ನು ಬಂದು ಸಂಡೇ ಲಾಗ್ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಥರ ಅಡುಗೆ ಮಾಡ್ತೀವಿ. ಬೆಳಗ್ಗೆ ಟಿಫನ್ ಆಗಲಿ ಮಾಡ್ತಿರೋದು. ಯಾಕಂದರೆ ಸಂಡೇ ಎಲ್ಲ ರಜೆ ಇರುತ್ತಂತ ಹೇಳಿ ಹೊರಗಡೆ ತಿಂತಿದ್ದೆ, ಇಲ್ಲಾಂದರೆ ಏನಾದರೂ ಲೇಟಾಗಿ ಅಡುಗೆ ಮಾಡ್ತಿದ್ದೆ. ಬಟ್ ಈ ಡೇ ಸ್ವಲ್ಪ ಬೇಗ ಏನು ಎದ್ದಿಲ್ಲ, 6 ಗಂಟೆಗೆ ಹಂಗೆ ಎದ್ದು ಇವರಂದರು ಇಲ್ಲ, ನಾನು ವೀಕ್ಲಿ ಆಫ್ ತೊಗೊಂಡಿದ್ನಲ್ವ, ಹಾಗಾಗಿ ಸಂಡೇ ನನಗೆ ಡ್ಯೂಟಿ ಅಂದ್ಬಿಟ್ರು. ಸಡನ್ನಾಗಿ ನಾನು ಎದ್ದಾಗ ಅಯ್ಯೋ ಯಪ್ಪ ಅಂತ ಮತ್ತೆ ನಾನು ಏನು ಮಾಡಿದೆ, ಆಲೂಗಡ್ಡೆ ಬೇಯಕ್ಕಿಟ್ಟು ಹೊರಗಡೆ ಹೋಗ್ಬಿಟ್ಟೆ. ಅಂದರೆ ಕಸ ಬಡಕ್ಕೆ ಹೋಗ್ಬಿಟ್ಟು ಅವರಂದರು ಆಲೂಗಡ್ಡೆ ಬೇಯಕ್ಕಿಟ್ಟು ನಾನು ಹೊರಗಡೆ ಹೋಗಿದೆ. ಬೇದಾದಮೇಲೆ ಇಬ್ಬರು ಚಹಾ ಹಂಗೆ ಬೆಳಿಗ್ಗೆ ಹೊತ್ತು ಚಾನೇ ಮಾಡಿ ಕುಡಿದ್ಬಿಟ್ಟು. ಯಾಕಂದರೆ ನಿದ್ದೆ ಸರಿಗೆ ಆಗ್ತಿಲ್ಲಲ್ವ, ಸ್ವಲ್ಪ ಏನೋ ತಲೆನೋವು ಸ್ಟಾರ್ಟ್ ಆಗಿಬಿಡ್ತಿದೆ ಇಬ್ರಿಗೂ. ಹಾಗಾಗಿ ಇದು ಪ್ರಿಯಾಂಶಿಗೆ ಒಂದು ಸ್ವಲ್ಪ ಬ್ರೆಡ್ ತಿನ್ನಿಸಿ ಚೆನ್ನಾಗಿರುತ್ತೆ ಅಂತೇಳಿ ಅವ್ನು ಸ್ವಲ್ಪ ಏನು ತಿಂತಿಲ್ಲ. ಸ್ವಲ್ಪ ಚಾದಾಗ ಎದ್ದಿದ್ರೆ ಬಿಸ್ಕೆಟನ್ನು ಬ್ರೆಡ್ ತಿಂತಾನೆ, ಇಲ್ಲಾಂದರೆ ಏನು ಊಟ ಮಾಡ್ತಿಲ್ಲ. ಅವನದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಏನು ಊಟ ಮಾಡಿಸ್ಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಅವ್ನ ಫೇವ್ರೆಟ್ ದೋಸೆ ಇದು ಆದರೂ ತಿಂತಾನೆ ಅಂದ್ರೆ ಇದನ್ನು ತಿನ್ನೋಕೆ ಅವ್ನಿಗೆ ಇಷ್ಟ. ಒಟ್ಟು ಅವ್ನಿಗೆ ಏನು ತಿನ್ನೋಕ್ಕೆ ಇಷ್ಟಪಡ್ತಿಲ್ಲ. ಅವ್ನಿಗೆ ಏನಾದರೂ ಮೊದಲು ಆರಾಮಿದ್ದಾಗ ಏನೋ ತಿನ್ನೋಕೆ ಇಷ್ಟಪಡ್ತಿದ್ದೆ. ಬಟ್ ಅವನ ಹತ್ರ ಇಟ್ಟರೂ ತಿಂತಿಲ್ಲ, ಸುಮ್ಮನೆ ಕೈ ಹಿಡ್ಕೊಂಡು ನಿಂತಿರ್ತಾನೆ. ಅವನದೊಂದು ನಮಗೆ ಇದಾಗ್ಬಿಟ್ಟಿದೆ, ಟೆನ್ಷನ್ ಆಗಿಬಿಟ್ಟಿದೆ. ಯಾವಾಗ ನಾರ್ಮಲಾಗಿ ಬರ್ತಾನೆ ನನ್ನ ಮಗ ಅನ್ನಂಗೆ ಆಗ್ಬಿಟ್ಟಿದೆ ಗೈಸ್ ನಿಜವಾಗ್ಲೂ. ಇನ್ನು ಆಲೂಗಡ್ಡೆ ಬೇಕಿಟ್ಟಿದ್ನಲ್ವ ಪಾಪ, ನನ್ನ ಹಸ್ಬೆಂಡು ಬೆಳಿಗ್ಗೆ ಚಹಾ ಕುಡ್ಕೊತ ಇಬ್ಬರು ಆಲೂಗಡ್ಡೆ ಸುಲ್ಕೊಂತ ಇದು ಮಾಡ್ತಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಹಾಗೇನಿಲ್ಲ ಗೈಸ್, ಈ ಥರ ಹೊತ್ತಾಗಿದೆ ಹೆಲ್ಪ್ ಮಾಡಿ ಅಂದರೆ ಹೆಲ್ಪ್ ಮಾಡ್ತಾರೆ. ಅಂದರೆ ಈ ಥರ ಏನಾದರೂ ಬಿಡಿಸೋದು ಈ ಥರ ಮಾಡಂದರೆ ಮಾಡ್ತಾರೆ. ಬಟ್ ಯಾವಾಗಾದ್ರೂ ಆರಾಮಿಲ್ಲ ಅಂದರೆ ಹಾಗೇನಿಲ್ಲ ಗೈಸ್, ಒಂದು ಸ್ವಲ್ಪ ಏನಾದರೂ ನೀವೇ ಮಾಡ್ಕೊಂಡು ಹೋಗಿ ಅಂದರೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಅವ್ರು ಸ್ವಲ್ಪ ಆಲೂಗಡ್ಡೆ ಬೇಯಿಸೋದು ಎಲ್ಲ ಬಿಡಿಸ್ಕೊಟ್ರು. ಇನ್ನು ನಾನು ದೋಸೆ ಹಾಕ್ತಿದ್ದೆ, ನೋಡೋಣ ತಿಂತಾನೆ. ನಿಜ ಗೈಸ್ ತಿಂತಿಲ್ಲ, ನನಗಂತೂ ಅವನದೇ ಒಂದು ಚಿಂತೆ ಆಗ್ಬಿಟ್ಟಿದೆ. ಆಮೇಲಿದ್ದು ಒಂದು ಸ್ವಲ್ಪ ದೋಸೆ ಹಾಕೋಣ ಅಂತಂದೇಳಿ ಇನ್ನು ದೋಸೆ ನಮ್ದು ಹಂಚು ಹೋಗ್ಬಿಟ್ಟಿದೆ ಗೈಸ್. ತಗೋಬೇಕು ನೋಡೋಣ, ಇದೇ ಒಂದು ಪ್ರಾಬ್ಲಮ್ ಆಗ್ತಿದೆ. ಇನ್ನು ಯಾವಾಗ ತಗೊಂತೀನಿ ನೋಡೋಣ. ಇನ್ನು ನನ್ನ ಹಸ್ಬೆಂಡ್ ಹೇಳ್ತಾರೆ ಇದು ಆ್ಯಪಲ್ಲಿ ಬರುತ್ತೆ, ಶಾಪಲ್ಲಿ ಇದು ಆನ್ಲೈನಲ್ಲಿ ಬುಕ್ ಮಾಡಿ ತಗೋ ಅಂತ. ಬಟ್ ನನಗೆ ಬಾಳಿಕೆ ಬರಬೇಕಲ್ವ, ಹಾಗಾಗಿ ನನಗೆ ಆನ್ಲೈನ್ ಶಾಪ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ದೋಸೆ ತವ ಇದು ಅಂಗಡೀಲಿ ಹೋಗಿ ತಗೋಬೇಕು. ನೋಡೋಣ, ಅದು ಟೈಮ್ ಯಾವಾಗ ಕೂಡಿ ಬರುತ್ತೋ ಹೋಗೋಣ. ಮೊನ್ನೆ ಹುಲ್ಗಿಗೆ ಹೋಗಿದ್ವಲ್ಲ, ನೋಡಿದ್ದೆ ಅಲ್ಲಿ ಚೆನ್ನಾಗಿತ್ತು. ಬಟ್ ನಾಸ್ಟಿಕ್ ಅಲ್ಲ ಅದು, ಇವಾಗ ಬರುತ್ತಲ್ಲ ಮೊದಲೆಲ್ಲ ಇರುತ್ತಲ್ವ ಅದೇ ಥರ ತಗೋಬೇಕಂತಲೇ ಇಷ್ಟ ಇತ್ತು. ಬಟ್ ಅದ್ರಲ್ಲಿ ಒಂಥರ ಚೆನ್ನಾಗಿದ್ದಿಲ್ಲ, ಒಂಥರ ಏನೋ ಜಂಗ್ ಹಿಡ್ದಂಗೆ ಆಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಅಂದರು ತೊಗೊತೀನ ತಗೋ ದೋಸೆ ಇಲ್ಲ ಅಂತಿದ್ದೆಲ್ಲ ಅಂತ, ಬರ್ತಿಲ್ಲ ದೋಸೆ ಅಂತಿದ್ದೆಲ್ಲ ತೊಗೊತೀನಿ ತಗೋ ಅಂದು. ಆಮೇಲೆ ಅಂದರೆ ನಾಸ್ಟಿಕ್ ಕೇಳಿದೆ ನಾನು, ಇದ್ದಿಲ್ಲ. ಬಟ್ ಅದು ಐರನ್ನಿನ ತವ, ಅದು ನನಗಿಷ್ಟ, ಅದು ಚೆನ್ನಾಗಿ ಬರ್ತವೆ. ಅದನ್ನು ಕೇಳಿ ಅದೊಂಥರ ಚೆನ್ನಾಗಿದ್ದಿಲ್ಲ, ಅದಕ್ಕಾಗಿ ಹೋಗಲಿ ಬಿಡು ಅಂತ ಬಿಟ್ಟು ಬಂದು. ಇನ್ನು ಯಾವಾಗ ಬರುತ್ತೆ ಅದಕ್ಕೆ ಮುಹೂರ್ತ ಗೊತ್ತಿಲ್ಲ.
ಅಲ್ಲಿ ಹೆದ್ರ್ಕೊಂಡು ಹಾಕ್ತಿದ್ದೆ ನಾನು ಬರುತ್ತೆ ಇಲ್ಲ ಅಂತೇಳಿ. ಏನಂದರೆ ಮೊದಲೆಲ್ಲ ಸ್ವಲ್ಪ ಹಾಕಿದರೆ ಸ್ವಲ್ಪ ಎದಾಳ್ತಿತ್ತು ಅದೇ ದೋಸೆ. ಈಗ ಅದು ಎದಾಳ್ತಿದ್ದಿಲ್ಲ. ನಾನು ಸ್ವಲ್ಪ ಏನು ಇದು ನಾಸ್ಟಿಕ್ಕಿಗೆ ಅಂಚು ಕಟ್ಟಿಗೆದು ಬರುತ್ತೆ, ಏನು ಚೌಟ ತೆಗಿಯೋಕ್ಕೆ. ಬಟ್ ನಾನು ಸ್ಟೀಲಿನ ತಗೊಂಡು ತೀರಿ ಹಂಗೆ ಹೆಂಗೋ ಮಾಡಿ ತೆಗಿತಿದ್ದೆ. ಇನ್ನು ನಾನು ದೋಸೆ ಹಾಕುವಾಗ ನನ್ನ ಹಸ್ಬೆಂಡನ್ನು ಮೇಲೆ ಅವನಿಗೆ ಪ್ರಿಯಾಂಶಿ ತತ್ತಿ ಹಾಕ್ಕೊಡು ತಿಂತಾನೇನೋ ಅಂತ. ಏನೂ ತಿಂದಿಲ್ಲ. ಅದನ್ನು ಮಾಡಿಬಿಟ್ಟಿದೆ. ಫಸ್ಟಿಗೆ ಅವನಿಗೆ ಅಂದರೆ ಅರ್ಜೆಂಟಲ್ಲಿ ಅವನಿಗೆ ಮೇಲೆ ತತ್ತಿ ಹಾಕಿ ಕೊಟ್ಬಿಡೋಣ ತಿಂತಾನೆ. ಒಂದು ತತ್ತಿ ಹಾಕಿದೆ, ತಿನ್ನಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಅಂದ್ರೆ ನನಗೆ ಮಸಾಲೆ ದೋಸೆ ಹಾಕ್ಕೊಡು ಅಂತ. ಮತ್ತು ಕೆಲವ್ರು ಇರುತ್ತಲ್ವ ಒಂದೊಂದು ಅದು ಹಾಕ್ಕೊಡು ಇದು ಹಾಕ್ಕೊಡು ಅಂತ. ಇರಲಿ ಬಿಡಂತೆ. ಮತ್ತು ಮೇಲೆ ಪುಡಿ ದೋಸೆ ಎರಡು ಕೊಟ್ಟೆ, ಹಂಗೆ ದೋಸೆ ಇಟ್ಕೊಟ್ಟು ಆಮೇಲೆ ಅಂದರೆ ಇಲ್ಲ ಅದರೊಳಗೆ ಆಲೂಗಡ್ಡೆ ಇಟ್ಕೊಡಂದ್ರೆ ಇನ್ನು ಅದರಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ನಲ್ವ ಅದು ಇಟ್ಟು ಕೊಟ್ಟೆ. ನಿಜಾಗಿ ಸಖತ್ತಾಗಿತ್ತು. ಸೇಮ್ ಹೋಟ್ಲಾಗ ತಿನ್ನಂಗೆ ಆಗ್ತಿತ್ತು, ತುಂಬ ರುಚಿಯಾಗಿತ್ತು. ಇನ್ನು ಈ ಥರ ಇರೋದು ನೋಡಿ ಪ್ರಿಯಾಂಶಿನ ಏನೂ ಜೊತೆ ಇಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ನನಗೆ. ಹೇಳೋಕ್ಕಾಗಲ್ಲ. ಯಾಕಂದರೆ ಇವ್ರಿಗೆ ಆಲ್ಮೋಸ್ಟ್ ಎಷ್ಟು ದಿನ ಸುಮ್ಮನೆ ಇರ್ತಾರೆ ಹೇಳ್ರಿ ಗಂಡು ಮಕ್ಕಳು. ಅಂದರೆ ಒಂದಿನ ಅಡುಗೆ ಮಾಡಿಲ್ಲ ಅಂದರೆ ಓಕೆ 2 ದಿನ, ಆಮೇಲೆ 3 ದಿನ ಆದರೂ ಅವ್ರು ಅವತಾರ ಬಂದುಬಿಡುತ್ತಲ್ವ. ಹಾಗಾಗಿ ಬೇಡ ನಾನು ಎಷ್ಟು ಮ್ಯಾನೇಜ್ ಆದರೂ ಮಾಡ್ಕೊತೀನಿ ಅಂತಂದು ಹೇಳಿ ಮಾಡ್ಕೊತಿದ್ದೆ. ಬಟ್ ಏನಾಯ್ತು ಅಂದರೆ ಆಗ್ತಿಲ್ಲ ಫುಲ್ಲು ನನಗೆ. ಒಂದು 2 ಡೇಸ್ ಅಂದರೆ ಮಾಡ್ಬೋದು. ಬಟ್ ಅದು ಕಂಟಿನ್ಯೂ ಆಗ್ಬಿಟ್ಟಿದೆ. ಈಗ ಏನಿಲ್ಲ ಅಂದರೆ 2 ವಾರ ಮೇಲಾಯಿತು ನನಗೆ ಆರಾಮಿಲ್ಲಂಗಿದ್ದು. ಬ್ಯಾಲೆನ್ಸ್ ಮಾಡಿ ಸಾಕಾಗ್ಬಿಟ್ಟಿದೆ. ನಿಜ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅವ್ನು ನೋಡ್ಕೊಬೋದು, ಇವ್ರು ಬಾಕ್ಸ್ ಕಳಿಸ್ಬಿಡೋದು. ನಾನು ಏನು ಇದನ್ನೇ ಮಾಡ್ತಿಲ್ಲ. ನಾನು ಊಟ ಮಾಡಿದ್ದೀನಿ ನೋಡ್ತಿಲ್ಲ. ನಾನು ನಿಜ ಇವಾಗ ಎಡಿಟ್ ಮಾಡ್ತಿದ್ದೀನಿ, ಅವಾಗಿನ ವೀಡಿಯೋಗಳೆಲ್ಲ. ಬಟ್ ಅವಾಗ ಆ ಟೈಮೆಲ್ಲ ನಾನು ಫೋನನ್ನು ಹಿಡ್ಕೊಂತಿದ್ದಿಲ್ಲ. ಇವ್ರನ್ನ ಕಳಿಸೋದು ಅವನ್ನ ನೋಡ್ಕೊಳೋದು ಇದೇ ಥರ ಆಗಿತ್ತು. ಫುಲ್ಲು ನನಗೆ ಟೆನ್ಷನ್. ಅದು ಏನು 2 ವಾರ ಹೆಂಗೆ ಕಳೀತಿದ್ದೆ ಅಂತ ನಿಜ ಗೊತ್ತಿಲ್ಲ ಗೈಸ್ತೀನಿ. ತುಂಬ ಅಂದರೆ ತುಂಬ ಗಡಿಬಿಡಿ ಹಾಕ್ತಿದ್ದೀನಿ. ಆದ್ಮೇಲೆ ಕಾಣ್ತಿದ್ದೀನಿ ನೋಡಿರಿ ನಮ್ಮಲ್ಲಿ ಇವಾಗ ಹೆಂಗಿದೆ ಅಂತ. ಅದ ಮ್ಯಾಕದ ಹಾಯ್ ಮಾಡು. ನಾ ಬೆಡ್ ಕವರ್ ಹಾಕ್ಸ್ಬೇಕು. ಸಂಡೇ ಬಟ್ಟೆ ತೆಗಿಬೇಕು, ನಿನ್ನೆ ಒಗ್ದಿಲ್ಲ. ಜೊತೆಗೆ ಆರಾಮಿಲ್ಲ ನೋಡಿ ನಮಗೆ ಒಂಥರ ಇದಾದಂಗೆ ಆಗ್ಬಿಟ್ಟಿತ್ತು. ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ಟಿತ್ತು. ಬಾಪ ಜಲ್ದಿ ಬರಲ್ಲ ನೀನು. ಹಾಯ್ ಮಾಡಲ್ಲ. ಇದು ಮ್ಯಾಕಿದ ಕಾಣಲ್ಲ ನೀನು ತಗೊಂಡು ಎದ ಮ್ಯಾಕಿದ ಇನ್ನ ಇದು ಹೌದಾ. ಹಾಯ್ ಮಾಡು. ಆರಾಮಿದೆಯಾ? ಎಷ್ಟು ದೊಡ್ಡ ಈಗ ಸ್ವಲ್ಪ ಓಕೆ ಫ್ರೆಂಡ್ಸ್ ಆರಾಮಿದ್ದಾನೆ. ಬಟ್ ಏನಂದರೆ ಇನ್ನು ಸ್ವಲ್ಪ ಊಟ ಮಾಡ್ತಿಲ್ಲ ಸರಿಯಾಗಿ. ಅಷ್ಟು ಇನ್ನು ಆ್ಯಕ್ಟಿವ್ ಆಗಿದ್ದಾನೆ. ಬಟ್ ಊಟ ಒಂದೇ ಸ್ವಲ್ಪ ಮಾಡ್ತಿಲ್ಲ. ಸ್ವಲ್ಪ ಗುಳಿಗೆ ಟಾನಿಕ್ ಅವು ಹಾಕೊಂಡಿರ್ತೀವಲ್ವ, ಸ್ವಲ್ಪ ಇದಾಗಿರುತ್ತೆ. ಮಾಡ್ತಾನೆ ಸ್ವಲ್ಪ ಹಂಗೆ. ನಾವು ಸ್ವಲ್ಪ ರುಚಿ ಏನಾದರೂ ಕೊಡಬೇಕು. ಬಾಯಿ ಸ್ವಲ್ಪ ಇದಾದಂಗೆ ಆಗ್ತದಲ್ಲ. ಹಾಗಾಗಿ ಈಗ ನಾನು ದೋಸೆ ಹಾಕ್ಕೋಬೇಕು. ದೋಸೆ ಹಾಕ್ಕೊಂಡು ಬಟ್ಟೆ ಒಕ್ಕೋಬೇಕು. ಇನ್ನು ಕೆಲಸ ತಗ್ಗಿದೆ. ಈಗ ಎಷ್ಟು ದಿನ ಅಂದರೆ ಮ್ಯಾಕ್ಸಿಮಮ್ ಇವಾಗ ಒಂದು ಸ್ವಲ್ಪ ಭಾಳ ದಿನನೇ ಆಗಿದೆ ಸರ್. ಡೈಲಿ ಲಾಗ್ ಹಾಕೋಕ್ಕಾಗ್ತಿಲ್ಲ. ಹಿಂಗೆ ನೋಡಿರಲ್ವ ನೀವು. ಅವ್ನು ನಂಗಿದ್ದಾಗ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಈಗ ನಾನು ಅದು ಮಾಡೋಕ್ಕೋದ್ರೆ ನನಗೆ ಮೇನ್ ಇಂಪಾರ್ಟೆಂಟ್ ಇವನು ಆಗ್ತಾನೆ. ಹಾಗಾಗಿ ಇವನ ಕಡೆನೇ ಆಯಿತು. ಇವಾಗ ಇನ್ಮೇಲಿಂದ ಡೈಲಿ ಮಾಡಬೇಕು. ಹಾಗೆ ಹಾಕ್ತೀನಿ ಇನ್ಮೇಲಿಂದ. ರಿಮೋಟ್ ಬಾಡ್ತೇನು ಇಲ್ಲಿ ನೋಡಿ. ಹಾಯ್ ರಿಮೋಟ್ ಮೇಲೇನೂ ವಾಂತಿ ಮಾಡ್ಕೊಂಬಿಟ್ಟಿದ್ದೆ. ಯಪ್ಪ ಹೊಸ ರಿಮೋಟ್ ತಗೊಂಬಂದ್ರು. ಮತ್ತೆ ಅದು ಮಾಡ್ಕೊಂಡನಲ್ವ, ನೀರಿಗೆ ಏನಾದ್ರು ಹಾನಿ ಆಗ್ತಿದ್ದಿಲ್ಲ. ಇದು ಹಳೇದು, ಇದು ಹೊಸ. ಅದು ನಿನ್ನೆ ತಗೊಂಬಂದಿದ್ದಾರೆ. ಆಗಿತ್ತು ಹೇಳಂಗಿಲ್ಲ ಗೈಸ್. ನಾನು ಒಂದು ವಾರ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಹೇಳಂಗಿಲ್ಲ ಹಂಗಾಗ್ಬಿಟ್ಟಿತ್ತು. ಈಗ ದೋಸೆ ಹಾಕ್ಕೊಂಡು ತಿನ್ಬೇಕು. ಬಟ್ಟೆ ಒಗಿಬೇಕು. ಹಾಗಾಗಿ ದೋಸೆ ಹಾಕ್ಕೊಂಡು ತಿಂದು ಬಟ್ಟೆ ಹೋಗ್ಬಿಡ್ತೀನಿ. ಇನ್ನು ಸಂಡೇ ಅಲ್ವಾ, ತಾಳಿ ಹೇಳ್ತೀನಿ ದೋಸೆ ಹಾಕಿ. ಸಂಡೇ ಎಲ್ಲ ಗೈಸ್. ಇವತ್ತು ಕೂಡ ಡ್ಯೂಟಿ ಇದೆ. ಯಾಕಂದರೆ ಮೊನ್ನೆ ರಜಾ ಮಾಡಿದ್ರು ಅವರು. ಹಾಗಾಗಿ ಡ್ಯೂಟಿ ಇದೆ. ಒಂದು ವೀಕಲ್ಲಿ 1 ಡೇ ರಜೆ ಇರುತ್ತೆ. ಅದು ಅವ್ರು ಯಾವ್ದನ್ನ ರಜೆ ತಗೋಬೋದು, ಅದೇ ರಜೆ ಇರುತ್ತೆ. ಹಾಗಾಗಿ ಮೊನ್ನೆ ಆರಾಮಿದ್ದಿಲ್ಲಲ್ವ, ಹಾಸ್ಪಿಟ್ಲಲ್ಲಿಗೆ ಮತ್ತು ಹುಲ್ಗಿಗೆ ಹೋಗಿದ್ವಲ್ಲ, ಮತ್ತೆ ರಿಟರ್ನ್ ಮತ್ತೆ ತಗೊಂಡಿದ್ರೆ. ಅದಕ್ಕೆ ಇವತ್ತು ಸಂಡೇ ಇದೆ. ನೋಡಬೇಕು. ಸಂಡೇ ರಜೆ ಇದ್ರೆ ಚೆನ್ನಾಗಿ. ಪೂರ್ತಿ ದಿನ ರಜೆ ಇದ್ರೆ ಏನೋ ಒಂಥರ ಅನಿಸುತ್ತೆ. ಅದಕ್ಕಾಗಿ ಹೇಳಿದ್ದೀನಿ ಅವ್ರಿಗೆ ಸಂಡೇ ತಗೊಂಬಿಡ್ರಿ ಇನ್ಮೇಲಿಂದ ಅಂತ. ಸಂಡೇ ತಗೊಂಡ್ರೆ ಓಕೆ.
ಟಿಫನ್ ಮಾಡ್ಬೇಕು ಇವಾಗ. ನಾವು ಟಿಫನ್ ಮಾಡಬೇಕು. ಹಿಂಗಾಗ್ಬಿಟ್ಟಿದೆ ನೋಡಿ, ಸಾರಿ ಬಿಟ್ಟಿದೆ. ಎಲ್ಲಿ ಮಾಡೋದಿರ್ಲಿ ಹುಡುಗರ್ನೆಲ್ಲ ಮೆತ್ತಗೆ ಮಾಡ್ಬಿಡುತ್ತೆ. ಈಗ ಹೋಗಿ ಕೈಸಿ ಅಪ್ಪ ಒಂದು 2-3 ದಿನಗಳು ಕೆಳಗೆ ಹಿಂಗಾಗ್ಬಿಟ್ಟಿದ್ನಂದ್ರೆ ನಮಗೆ ನೋಡೋಕೆ ಆಗಿಲ್ಲ. ವರ್ಷ ಅದು ಇದ್ರ ಮೇಲೆಲ್ಲ ವಾಂತಿ ಮಾಡ್ಕೊಂಡ್ಬಿಟ್ಟಾನೆ ಅಪ್ಪ. ಅವನು ವಾಂತಿ ಮಾಡ್ಕೊಂಡು ತೊಳೆಯೋದು, ಇವನ್ನ ನೋಡೋದು, ಅನಿ ಅಂತ ತಲೆ ಓಡೆ ಇಲ್ಲ ಗೈಸಿ. ಏನು ಮಾಡ್ಬೇಕಂತಾನೆ ಅಷ್ಟು ತಲೆ ಚಿಟ್ಟಿಡ್ಬಿಟ್ಟಿತ್ತು ಅಪ್ಪ. ಯಾವಾಗ ಆರಾಮ ಮಾಡ್ತಾನೆ ಅಂತ ಕಣ್ಣಾಗ ನೀರು ಹಾಕ್ಲಾರ್ದ ದಿನ ಇದ್ದಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಪಾಪ ಊಟನೇ ಮಾಡ್ತಾರೆ ಸರಿಗೆ, ಒಂಥರ ಇರ್ತಿದ್ರು. ನನ್ನಂತ ನೋಡಿ ಸಾಕಾಗ್ಬಿಟ್ಟಿತ್ತು, ಒಂಥರ ಬೇಜಾರು. ಹಿಂಗಾಗ್ಬಿಡ್ತಲ್ಲ ಹುಡುಗ ಅಂತ. ಯಾಲ್ಲು ಮಾಡ್ತಾರೆ ಅಪ್ಪ. ಇನ್ನೂ ಎಷ್ಟಿದ್ದಾವೆ ನಲ್ಲು ದೊಡ್ಡಾಗ, ಕೆಳಗೆ ಮೇಲೆ 2 ತಳಗೆ 2 4 8 ಅಲ್ಲಿದ್ದು. ಇವ್ರಿಗೆ ಎಷ್ಟು ಮಾಡೋಣ ಇನ್ನು. ಅದು ಇನ್ನೂ ಯಾವಾಗ ಅಲ್ಲಿ ಮಾಡ್ತಾನೆ, ಇನ್ನೂ ಯಾವಾಗ ಬರುತ್ತೆ ಅವಾಗ ಇಲ್ಲಪ್ಪ. ಇಲ್ಲ ಬಂದಿಲ್ಲ. ನಗಡಿ ಸೀನೆಲ್ಲ ಸುಂಬಳ ಮತ್ತೆ ಇಲ್ಲಪ್ಪ, ಸುಂಬಳ ಬಂದಿಲ್ಲ. ಇಲ್ಲ ಕಮ್ಮಿ ಆಗೈತೆ ನಗಡಿ, ಕಮ್ಮಾಗತ್ತಮ್ಮ. ನಗಡು ಕಮ್ಮಾಗತ್ತೆ ನಿನಗೆ. ಕಮ್ಮಾಗತ್ತೆ ಗೈಸ್. ದೋಸೆ ಹಾಕೊಂಬಂದು ಕಾಣ್ತೀನಿ ಮತ್ತೆ. ಇನ್ನು ಗೈಸ್ ನಾನು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಜ ಗೈಸ್, ನನ್ನ ಹಸ್ಬೆಂಡ್ ಸಂಡೇ ಡ್ಯೂಟಿಗೆ ಹೋಗಿದ್ದ ನನಗೆ ಶಾಕ್. ಇಲ್ಲಾಂದ್ರೆ ಮಧ್ಯಾಹ್ನ ಬರ್ತಿದ್ರು ಅವರು, ಬೇರೆ ಕಡೆ ಹೋಗ್ತಿದ್ರಲ್ವ ಅವಾಗ. ಬಟ್ ಇವಾಗ ಏನು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ನನಗೆ ಸ್ವಂತ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಅಜ್ಜಿ ಬಂದಿದ್ದಾರೆ. ಯಾಕಂದರೆ ಇವಾಗಲೇ ಹೇಳಿದ್ನಲ್ವ, ನನಗೆ 2 ವಾರ ಹೆಂಗಾಗ್ಬಿಟ್ಟಿದೆ ಅಂದರೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿಲ್ಲ. ಇವ್ನು ನೋಡ್ಲು, ಇನ್ನು ಅವ್ರು ನೋಡ್ಲು, ಮನೇದು ನೋಡಲಿ, ಏನು ನೋಡಲಿ ಅಂತೇಳಿ ಒಂದು ಸ್ವಲ್ಪ ಹಂಗೆ ಇದ್ವಿ. ಏನಪ್ಪ ಹಂಗೆ ಏನು ಮ್ಯಾನೇಜ್ ಮಾಡ್ತಿದ್ದೆ. ಮ್ಯಾನೇಜ್ ಮಾಡೋವಾಗ ಸಡನ್ಲಿ ಒಂದೇ ನಮಗೂ ಸಾಕಾಗತ್ತಲ್ವ ಮಾಡಿ ಇದಾಗಿ. ಏನು ಸುಮ್ಮನೆ ಮ್ಯಾನೇಜ್ ಮಾಡ್ಕೊತಿರ್ತೀವಿ. ಬಟ್ ಗಂಡು ಮಕ್ಳಿಗೆ ಯಾವುದೋ ಒಂದು ಮಾತಿಗೆ ಏನು ಅಂದ್ಬಿಡ್ತಾರಲ್ವ, ಸ್ವಲ್ಪ ಹಂಗೆ ಜಗಳ ಆಗಿತ್ತು. ಆ ಟೈಮಲ್ಲಿ ನಮ್ಮಮ್ಮವ್ರು ಫೋನ್ನಾಗ ಇದ್ದರು. ಏನಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಏನಂದರು, ಒಂದೇ ನೈಟು ಹೋಟೆಲ್ ತರ್ತೀನಿ, ನೀನು ಮಾಡೋಕ್ಕೆ ಹೋಗ್ಬೇಡ, ನೀನು ಸಾಕಾಗಿರುತ್ತೆ, ಇವತ್ತೊಂದು ದಿವಸ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಹೇಳಾದ್ಮೇಲೆ ಸ್ವಲ್ಪ ಪ್ರಿಯಾಂಶ್ ಆರಾಮಿದ್ದಿಲ್ಲ. ಅವನು ವಾಮಿಟ್ ಜಾಸ್ತಿ, ಏನು ತಿಂದರೂ ಅವನ ಕಡೆ ಆಗ್ಬಿಡ್ತಾ. ಇನ್ನು ನಾನಿದ್ದು ಮಾಡ್ತೀನಿ ಅಂತ ಒಪ್ಕೊಂಬಿಟ್ಟಿದ್ದೆ. ಅವ್ರು ಹೋಟೆಲಲ್ಲಿ ತರ್ತೀನಿ ಅಂತ ಹೇಳಿದ್ರು. ನಾನು ಮಾಡ್ತೀನಿ, ಇಲ್ಲಿ ತರಬೇಡ ಅಂತ ಹೇಳಿದ್ದೆ. ಆಮೇಲೆ ಇದ್ದು ಟೈಮ್ ಆಗಿಬಿಟ್ಟಿದೆ, 8-9 ಗಂಟೆ ಆಗಿಬಿಟ್ಟಿದೆ. ಅವನದೇ ನೋಡ್ಕೊಂಡು ಅಂದರೆ ಏನು ಕುಡಿದ್ರು ವಾಮಿಟು ಬಿಡ್ತಿಲ್ಲ, ಕೈ ಬಿಡ್ತಿಲ್ಲ. ನಾನು ಅವ್ರ ಅಪ್ಪನ ಹತ್ರನೂ ಹೋಗ್ತಿಲ್ಲ. ಆರಾಮಿಲ್ದಾಗೆ ಮಕ್ಕಳ ಅಮ್ಮಂತಲೇ ಜಾಸ್ತಿ ಇರೋದಲ್ವ, ಹಂಗಾಗ್ಬಿಟ್ಟಿದೆ. 9 ಗಂಟೆ ಆಗಿಬಿಟ್ಟಿದೆ. ನಾನೇನು ಮಾಡಿಬಿಟ್ಟಿನಿ, ಇಲ್ಲ ನನ್ನ ಕೈಲಿ ಆಗಲ್ಲ, ಟೈಮ್ ಆಗಿಬಿಟ್ಟಿದೆ, ಹೋಟೆಲ್ಗೆ ಹೋಗಿ ತಗೊಂಬಂದುಬಿಡಿ ಅಂತೇಳಿ. ಅವ್ರು ಅವೆಲ್ಲ ಹೇಳಿದ್ರು 7 ಗಂಟೆಗೆ ಬಂದ ತಕ್ಷಣ. ನಾನು ತರ್ತೀನಿ, ನೀನು ಮಾಡಬೇಡ, ಅವ್ನು ನೋಡ್ಕೊ, ಅವ್ನಿಗೆ ಆರಾಮಿಲ್ಲ, ನನ್ನ ಹತ್ರನೂ ಬರ್ತಿಲ್ಲ ಅಂತೇಳಿ. ನಾನೇನು ಮಾಡಿಬಿಟ್ಟಿದ್ದೀನಿ, ಇಲ್ಲ ಮಾಡ್ತೀನಿ ಹೇಳಿ ಅಂತ ಒಪ್ಕೊಂಡು 9 ಗಂಟೆಗೆ ಹೇಳಿದ್ದೀನಿ. ಇನ್ನು 9 ಗಂಟೆಗೆ ಹೇಳ್ಬಿಟ್ಟಿದ್ದೀನಿ. ಅವ್ರು ಅವಾಗಲೇ ಹೇಳಿದ್ದೀನಿ ತರ್ತೀನಿ ಅಂತೇಳಿ. ಬೇಡ ಅಂದು ಇವಾಗ ತಗೊಂಬಂದರೆ ಅಂಗಡಿ ಎಲ್ಲಿ ತೆಗ್ದಿರುತ್ತೆ ಅಂತ ಇವರು ನನಗೇನು ಹೇಳ್ತೀನಿ, ನಾನಂತೂ ಮಾಡೋಕ್ಕಾಗಲ್ಲ ನನಗೆ ಅಂತ. ಅವಾಗಲೇ ಹೇಳಿದ್ದೀನಿ ತರ್ತೀನಿ ಅಂತೇಳಿ, ನೀನು ಒಪ್ಕೊಂಡು ಮಾಡ್ತೀನಿ ಅಂತೇಳಿ. ಇಷ್ಟೊತ್ತಲ್ಲಿ ಎಲ್ಲಿ ತೆಗೆದಿರುತ್ತೆ ಅಂತ ಫೋನಲ್ಲಿ ಅಮ್ಮವ್ರು ಮಾತಾಡುವಾಗ ವಾದ ಆಗಿಬಿಡುತ್ತೆ. ಇನ್ನು ನಮ್ಮ ಅಮ್ಮವರು ಅವನ್ನ ನೋಡ್ಕೊಂಡು ಅವ್ನು ಡ್ಯೂಟಿಗೆ ಹೋಗೋರ್ನಾಗ ಇದು ಮಾಡೋಕ್ಕಾಗಲ್ಲ ಅಂತೇಳಿ, ಬ್ಯಾಲೆನ್ಸ್ ಅವಳಿಗೆ ಆಗಲ್ಲ, ಫುಲ್ಲು ಇದಾಗುತ್ತೆ, ಹುಡುಗ ಕೈ ಬಿಡಲ್ಲ ಅಂತೇಳಿ ನಮ್ಮ ಅಜ್ಜನ ಕಳಿಸಿದ್ರು. ಹಾಗಾಗಿ ನಮ್ಮ ಅಜ್ಜಿ ಬಂದಿದ್ದರು, ಒಂದು ಸ್ವಲ್ಪ ಹೆಲ್ಪ್ ಏನಾದರೂ ಆಗುತ್ತೆ ನನ್ನ ಕಡೆಯಿಂದ ಅಂತೇಳಿ. ಇನ್ನು ಹೊರಗಡೆ ಫುಲ್ಲು ಮೋಡ ಸಖತ್ತಾಗಿತ್ತು ಗೈಸ್. ಅದು ಚೆನ್ನಾಗಿರುತ್ತೆ, ಕ್ಲೈಮೇಟ್ ಸಖತ್ತಾಗಿತ್ತು. ಇನ್ನು ಗೈಸ್ ನೈಟ್ ಬಂದು ಅದೇ ಬೆಳಿಗ್ಗೆ ದೋಸೆ ಒಳಗೆ ತತ್ತಿ ಹಾಕ ಅಂತಂದು ಕೊಟ್ಟಿದ್ರಲ್ವ, ಅವ್ನು ತಿನ್ನಲಿಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಹಂಗೆ ಹುಟ್ಟಿದ್ದೆ. ಇನ್ನು ಸಂಡೇ ಇತ್ತಲ್ವ, ಹಾಗಾಗಿ ಏನಾದರೂ ಮಾಡೋಣ ಅಂತೇಳಿ ಅಜ್ಜಿ ಬಂದಿದ್ದಕ್ಕೆ ಮಧ್ಯಾಹ್ನ ದೋಸೆ ತಿಂದರೆ ಅವ್ರು ಅರ್ಗೆ ಆಗಲ್ಲ ಅಂತಂದು ಹೇಳಿ ನಾನು ಅನ್ನ ಮಾಡಿದ್ದೆ. ಹಾಗಾಗಿ ನೈಟ್ ಬಂದು ಒಂದು ಸ್ವಲ್ಪ ತತ್ತಿ ಪಲ್ಯ ಮಾಡಿ ಹಾಗೆ ಇದು ದೋಸೆ ಹಾಕಿಬಿಟ್ಟಿದ್ದೆ. ಮಧ್ಯಾಹ್ನದ ಅನ್ನ ಇತ್ತು. ಇನ್ನು ಬೇಕ್ರಿಲಿಂದ ಇವರು ಒಂದು ಸ್ವಲ್ಪ ಐಟಮ್ಸ್ ತಂದಿದ್ರು ಅವನಿಗೆ ತಿನ್ನೋಕೆ ಅಂತ. ಹಾಗಾಗಿ ಏನಾದರೂ ಬಾಯಿ ಅವನಿಗೆ ಸ್ವಲ್ಪ ರುಚಿ ಕಂಡು ಏನಾದರೂ ತಿಂದರೆ ನಮಗೆ ಸ್ವಲ್ಪ ಓಕೆ ಅನ್ನಂಗೆ ಆಗಿತ್ತು ಗೈಸ್. ಹಾಗಾಗಿ ಅವ್ರಿಗೆ ತಗೊಂಬಂದಿದ್ರು. ಓಕೆ ಗೈಸ್, ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್